ತಾಯಿಯ ಕನಸು ಬಡ ಜನರಿಗೆ 10,000 ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಕೆಜಿಎಫ್ ಬಾಬು ಮುಂದಾಗಿರುವಂಥದ್ದು. ಸ್ವತಃ ನಮ್ಮ ಜೊತೆ ಮಾತಾಡೋದಕ್ಕೆ ಕೆಜಿಎಫ್ ಬಾಬು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ನೀವು ಈಗಾಗಲೇ ಹೇಳ್ತಾ ಇದ್ರಿ, ಪ್ರತಿಯೊಬ್ಬರ ಹತ್ರ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡು ಸ್ಲಮ್ ನಿವಾಸಿಗಳಿಗೆ 10,000 ಮನೆಗಳನ್ನು 400 ಕೋಟಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಾ. ಏನಿದು ಯೋಜನೆ ಸರ್, ಹೇಗಿದೆ ಈಗಾಗಲೇ? ಈಗ ಮೇಡಮ್, ಇದು ನಮಸ್ಕಾರ. ಇದು ಏನಂದರೆ, ಇವಾಗ ನಮಗೂ ವಯಸ್ಸಾಗಿಬಿಟ್ಟಿದೆ. ಎರಡನೇದೇನೆಂದರೆ, ಇದು ಆಸ್ತಿಗಳು ನೋಡ್ಕೊಳ್ಳೋಕ್ಕೆ ಯಾರಿಲ್ಲ. ನಮ್ಮ ಅರ್ಧ ಆಸ್ತಿ ನಾನು ಏನು ಸಂಪಾದನೆ ಮಾಡಿದ್ದೀನಿ ಅದು ಅರ್ಧ ಆಸ್ತಿ ಬಡವ್ರು ಕೊಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಒಂದು, ಇವಾಗ ಬೇರೆ ಏನಿದೆ, ಮೊನ್ನೆ ನನಗೆ ಭಾಳ ಅವಮಾನ ಮಾಡಿದ್ದಾರೆ. 200 ಮನೆ ಕಟ್ಕೊಟ್ಟಿದ್ದೀನಿ, 7 ಮನೆ ಕಟ್ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಕೆಜಿಎಫ್ ಬಾಬು 420 ಕೆಜಿಎಫ್ ಬಾಬು ಫ್ರಾಡ್ ಬಾಬು ಅಂತೇಳ್ಬಿಟ್ಟು ನನ್ನ ಮನೆ ಮುಂದೆ ಅವಮಾನ ಮಾಡಿದ್ರು. ಅದಕ್ಕೆ ಆ ಮುನ್ನೋವರ್ ಅಂತ ಇಲ್ಲಿ ಕೂತ್ಕೊಂಡಿರೋ ಜನ ಎಲ್ಲ ಈ 7 ಮನೆದವರು. ಅದಕ್ಕೆ ನನ್ನ ಫ್ಯಾನ್ಸ್ ಇವರೆಲ್ಲ 4-5 ನಾನು ಏನಾದರೂ ಮಾಡೋಕ್ಕೆ ಹೋದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಆದ್ದರಿಂದ ಇವರು ಎಲ್ಲ ಸೇರಿ ನನ್ನ ಫ್ಯಾನ್ಸು, ನನಗೆ ರಾತ್ರಿ ಹಗಲು ಕಷ್ಟಪಡೋರು, ಅವರೆಲ್ಲ ಅವ್ರ ಸ್ವಂತ ದುಡ್ಡು ಹಾಕಿ ಆ ಮನೆಗಳು ಕಟ್ಕೊಡ್ತಾ ಇದ್ದಾರೆ. ಒಂದು, ಇದೆಲ್ಲ ನೋಡಿ ನನಗೆ ಇವಾಗ ಏನಾಗಿದೆ, ನಾನು ಏನಾದರೂ ಮಾಡಿ ತೋರಿಸ್ಬೇಕು. ಕೆಜಿಎಫ್ ಬಾಬು ಏನು ನನ್ನ ಶಕ್ತಿ ತೋರಿಸ್ಬೇಕು. ನಾನು ಆ್ಯಕ್ಟಿಂಗ್ ಮಾಡೋನಲ್ಲ. ರೀಟೇಲ್ ಕೆಲಸ 5,000 10,000 ಕೊಟ್ಟು ಜನಗಳಿಗೆ ಖುಷಿ ಮಾಡೋನು ಅಂತ ಅವನಲ್ಲ. ನೀವು ಮೀಡಿಯಾದಲ್ಲಿ ನೋಡಿರ್ಬೋದು. ನಾನು ಯಾರಿಗೂ ಒಂದು 500 ರೂಪಾಯಿ ಕೊಟ್ಟಿದ್ದು ಒಂದು ನೋಟ್ ನೋಡಿಲ್ಲ ನೀವು ಇವತ್ತವರೆಗೂ. ಇದರಲ್ಲಿ ಏನಿದೆ, ಇದಕ್ಕೆ ನಾನು ರೀಟೇಲಲ್ಲ, ನಾನು ಹೋಲ್ಸೇಲರ್. ಅಂದರೆ 10,000 ಮನೆ ಮಾಮೂಲಿ ವಿಷಯ ಅಲ್ಲ. ನಾನು 10,000 ಮನೆ ಕಟ್ಕೊಡ್ಬೇಕು ಅಂತ ಈ ಯೋಜನೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ DC-ಗೆ ಮತ್ತು BBMP ಕಮಿಷನರ್ಗೆ, ಪೊಲೀಸ್ ಕಮಿಷನರ್ಗೆ, ಬೆಸ್ಕಾಮ್ಗೆ, BWSSBಗೆ ನೀವೆಲ್ಲರಿಗೂ ಪರ್ಮಿಷನನ್ನು ಕೇಳಿದ್ದೀರಾ? ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮ ಯಾವ ರೀತಿ ಭರವಸೆಯನ್ನು ಕೊಟ್ಟರು? ಇಲ್ಲ, ನೀವು ಲೆಟ್ರ್ ಕೊಡಿ, ನಾವು ಮೀಟಿಂಗಲ್ಲಿ ಇಡ್ತೀವಿ, ಮೀಟಿಂಗಲ್ಲಿ ಮಾತಾಡಿ ನಾವು ಹಿಡಿದು ಡಿಸಿಷನ್ ತಗೊಳ್ತೀವಿ. ಆದರೆ ಇವ್ರು ಕೊಟ್ಟರೇನು ಓಕೆ, ಇವ್ರು ಕೊಟ್ಟಿಲ್ಲ ಅಂದ್ರೂ ಓಕೆ. ನಾವು ಇದು ಕೊಟ್ಟಿಲ್ಲ ಅಂದರೆ ಇದ್ರ ಮೇಲೆ ನಾನು ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪಿಟಿಷನ್ ಆಗಿ ಡೈರೆಕ್ಷನ್ ತಗೊಳ್ತೀನಿ. ಸರ್, ಈಗಾಗಲೇ ಅಂದರೆ ಮತ್ತೊಂದು ಕಡೆ ಕೆಜಿಎಫ್ ಬಾಬು ಎಲೆಕ್ಷನ್ ಪರ್ಪಸ್ ಮಾಡ್ತಿದ್ದಾರಾ ಅನ್ನೋ ಕೆಲವೊಂದು ಇದಿರುವಂಥದ್ದು. ಸೊ ಇದಕ್ಕೇನು ಹೇಳ್ತೀರಾ ಉತ್ತರ? ನಾನು ಎಲೆಕ್ಷನ್ ಪರ್ಪಸ್ಗೆ ಮಾಡಬೇಕು, ನಿಂತ್ಕೋಬೇಕು ಅಂದರೆ ಒಂದು MLCನೋ ಇಲ್ಲ ಒಂದು MP ಏನೋ ಒಂದು ರಾಜ್ಯಸಭಾ ಮೆಂಬರೋ ಏನೋ ಒಂದು ತಗೋಬೋದು. ಆದರೆ ನಾನು ಬ್ಯಾಕ್ ಡೋರ್ ಅಲ್ಲ. ನಾನು ಏನು ಮಾಡಿದ್ರೂ ಫ್ರಂಟಲ್ಲೇ ಬಂದ್ ಮಾಡ್ತೀನಿ. ಆದರೆ ಏನಿದೆ ಸಿಸ್ಟರ್, ನನಗೆ ಅಂಥದ್ದು ಏನು ಇದಿಲ್ಲ. ನಾನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ರಾಜಕೀಯದಲ್ಲಿ ಏನಕ್ಕೆ ಹೋದೆ ಅಂದರೆ, ಈ ಬಡವ್ರಿಗೆ ಏನಾದರೂ ಸಹಾಯ ಮಾಡ್ಬೋದು. ನನ್ನ ಹತ್ರ ದುಡ್ಡಿದೆ, ಆದರೆ ಸಹಾಯ ಮಾಡೋಕ್ಕೆ ಪವರ್ ಇಲ್ಲ ಅಂತ ಹೋದೆ. ಅದೇನೋ ನನಗೆ ಅದು ಕನಸಾಗಿ ಇದ್ಬಿಡ್ತು, ಅದು ಬೇಕಾಗಿಲ್ಲ. ಇವಾಗ ನಾನು ಈ 10,000 ಮನೆ ಕಟ್ಕೊಡ್ಬೇಕು, ಅದೇ ನನ್ನ ಏಮ್. ನನ್ನ ಗುರಿ ಏನಂದರೆ, ಈ 10,000 ಮನೆ ಕಟ್ಕೊಡ್ಬೇಕು. ನಾನು ಒಬ್ಬನು ಮಾಡಿದ್ರೆ ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಶ್ರೀಮಂತರುಗಳಿದ್ದಾರೆ. ನನ್ನನ್ನು ನೋಡಿ ಅವರು ಮುಂದಕ್ಕೆ ಬರಲಿ, ಅವರು ಸಹಾಯ ಮಾಡಲಿ ಅಂತ ಈ ಕೆಲಸ ಮಾಡಿ ತೋರಿಸ್ಬೇಕಂತ ನಾನು ಮಾಡ್ತಾಯಿದ್ದೀನಿ. ಇದು ನಮ್ಮ ತಂದೆ ನನಗೇನಿಟ್ಟೋದ್ರು, ಏನಿಟ್ಟಿಲ್ಲ, ಆಟೋ ತೊಳೆಯೋಕ್ಕೆ ಬಿಟ್ಟಿದ್ರು. ಅದೇ ಥರ ನನ್ನ ಮಕ್ಕಳಿಗೂ ನಾನು ಸಂಪಾದನೆ ಮಾಡಿದ್ದು ಅವ್ರಿಗೆ ಇಟ್ಟು ಹೋಗಲ್ಲ. ಅವರು ಹೋಗಿ ನಾನು ಹೆಂಗೆ ದುಡ್ಕೊಂಡು ಸಕ್ಸಸ್ಫುಲ್ ಆಗಿ ಬಂದನೋ ಅದೇ ಥರ ಅವರು ಬರಬೇಕು. ಯಾಕೆಂದರೆ ಅವ್ರ ಬ್ಲಡ್ಡು ನನ್ನದೇ ಬ್ಲಡ್ ಅಲ್ಲ. ನಾನು ಮಾಡ್ತೀನಂದರೆ ಅವ್ರು ಮಾಡೋಕ್ಕಾಗಲ್ಲ, ಅವರು ಮಾಡಬೇಕಂತ ಈ ಉದ್ದೇಶ ಮಾಡ್ತಾಯಿದ್ದೀನಿ. ಇದರಲ್ಲಿ ನಮ್ಮ ಮೀಡಿಯಾದವರು ಎಲ್ಲ ಮೀಡಿಯಾ ಫ್ರೆಂಡ್ಸ್ ಮತ್ತು ಇಡೀ ಕರ್ನಾಟಕದಲ್ಲಿ ಇರೋ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು, ತಾಯಿ ತಂದೆಗಳು ಎಲ್ಲರೂ ನನಗೆ ಬೆಂಬಲವಾಗಿ ನಿಂತು, ನನಗೆ ಸಪೋರ್ಟಾಗಿ ನಿಂತು ಈ ಸಕ್ಸಸ್ ಮಾಡಬೇಕು. ನಾವು ಇಂಡಿಯಾದಲ್ಲಿ ತೋರಿಸ್ಬೇಕು, ನಾವು ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟಲ್ಲಿ ನಾವು ಇದ್ದೀವಿ, ನಮ್ಮಲ್ಲಿನೂ ಒಬ್ಬನು ಕೆಜಿಎಫ್ ಬಾಬು ಅಂತ ಅವನಿದ್ದಾನೆ
ಅಂತೇಳ್ಬಿಟ್ಟು ನಾವು ತೋರಿಸ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನಿಮ್ಮ ಚಾನಲ್ ಮುಖಾಂತರ ನಮ್ಮ ಜಿ ಕನ್ನಡ ಚಾನಲ್ ಮುಖಾಂತರ ನಾನು ತೋರಿಸಿ ಇದನ್ನು ಸಕ್ಸಸ್ ಮಾಡಿ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಇದ್ರ ಸಕ್ಸಸ್ ಮಾಡಬೇಕು ಅಂತ. ಇದು KGF ಬಾಬು ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಜಸ್ಟ್ ಒಂದು ಹಿಂದಿಯಲ್ಲಿ ಹೇಳ್ಬಿಡಿ, 2 ನಿಮಿಷ. जी कन्नड़ा चैनल वाले को मेरे तरफ से बहुत बहुत शुक्रिया. ये जो हमें 10,000 ग्राम बन को दे रही, इसके वास्ते जी कन्नड़ा न्यूज़ वाले का हेल्प होना को मैं रिक्वेस्ट करको पूछ रहा हूँ, इन्होंने हेल्प करती इसमें. ಅಲ್ಲ, ಇದು ಇದರ ಬಗ್ಗೆ ಹೇಳಿ ಅಂತ. ಯಾವುದು ಹಿಂದಿನ ಹೇಳಿ ಸರ್, ಇದನ್ನ ಕನ್ನಡದಲ್ಲಿ ಹೇಳಿದ್ರಲ್ಲ, ಅದನ್ನ ಹಿಂದಿಯಲ್ಲಿ ಹೇಳಿ. अस्सलाम वालेकुम. 10,000 घर चिकपेट कॉन्स्टिट्यूंसी के अंदर 10,000 घर बनाने के वास्ते ये हमें DC के पास परमिशन और BBMP के पास परमिशन लेने के वास्ते दाल को हूँ. ये जी कन्नड़ा न्यूज़ से न्यूज़ के चैनल के हिसाब से ये घर बना को देने के वास्ते सब परमिशन लेकर हमें बना को देती हैं को बोल रहा हूँ.